ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನಪ್ರತಿನಿಧಿಗಳ ನೇರ ಉತ್ತರ. ಇದೇ ಮೆಗಾ ಫೈಟ್. ಇವತ್ತು ನಾವು ಎತ್ಕೊಂಡಿರುವಂಥ ವಿಷಯ ಭಯಾನಕ ಬೆಂಗಳೂರು. ಯಾಕಂದರೆ ಬೆಂಗಳೂರು ಎಷ್ಟು ಭಯಾನಕವಾಗ್ತಾ ಇದೆ ಅದೆಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಯಾರೂ ಕೂಡ ಸುಖಿಗಳಲ್ಲ. ಮನೆಗೆ ಮನೆಯಿಂದ ಹೊರಗಡೆ ಹೋಗಿರುವಂಥವರು ವಾಪಸ್ ಬರ್ತಾರೋ ಇಲ್ಲವೋ ಅನ್ನುವಂಥ ಸಂದೇಹಗಳು ಕಾಡ್ತಾ ಇದೆ. ಜನ ಭಯದಿಂದ ಬದುಕ್ತಾ ಇದ್ದಾರೆ. ದಿನನಿತ್ಯ ಕೊಲೆಗಳು, ಜನಪ್ರತಿನಿಧಿಗಳು ಕೂಡ ಇಲ್ಲಿ ಸೇಫ್ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳೇನಂತಾರೆ, ಕಲಾವಿದರೇನಂತಾರೆ, ಸಮಾಜ ಸೇವಕರು ಏನಂತಾರೆ, ಅವ್ರ ಜೊತೆಗೆ ಇವತ್ತಿನ ನಮ್ಮ ಚರ್ಚೆನ ಮಾಡೋಣ. ಬನ್ನಿ, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ದಿನೇಶ್ ಗುಂಡೂರಾವ್, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಯುವ ಮುಖಂಡರು. ದಿನೇಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಅವರ ಪಕ್ಕದಲ್ಲಿದ್ದಾರೆ ತಾರಾ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾವಿದೆ. ತಾರಾ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಹರೀಶ್ BBMPಯ ಉಪಮೇಯರ್. ಹರೀಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಗೃಹಿಣಿ ಗಿರಿಜಾ ಸುಬ್ಬರಾಮ್. ಗಿರಿಜಾ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಲ್ಲದರ ಜೊತೆಗೆ ತಾವುಗಳೆಲ್ಲ ಬಂದಿದ್ದೀರಿ, ಸಮಾಜ ಸೇವಕರಿದ್ದೀರಿ, ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡ್ತಿರುವಂಥವ್ರು ಇದ್ದೀರಿ. ನಮ್ಮ ಉಮೇಶ್ ಅವರಿದ್ದಾರೆ, ಇಲ್ಲಿನ ಕಾರ್ಪೊರೇಟರ್ ಆಗಿರುವಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ, ಸಮಾಜ ಸೇವಕ BV ರಮೇಶ್ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ ಸರ್. ಬನ್ನಿ, ನನ್ನ ಚರ್ಚೆ ಶುರುವಾಗ್ತಾ ಇದೆ ದಿನೇಶ್ ಗುಂಡೂರಾವ್ ಅವರಿಂದ. ದಿನೇಶ್, ಮೊನ್ನೆ ತಾನೇ ನಿಮ್ಮ ಸ್ನೇಹಿತರ ಹೆಣ ನೆಲಕ್ಕೆ ಬಿತ್ತು. ತಾವು ಮಾತಾಡುವಂಥ ಸ್ಥಿತಿನಲ್ಲೂ ಕೂಡ ಇರಲಿಲ್ಲ. ತಾವು ಹೇಳಿದ್ದು ಒಂದೇ ಒಂದು ಮಾತು ಅಂದರೆ ಜನಪ್ರತಿನಿಧಿಗಳು ಕೂಡ ಸೇಫ್ ಅಲ್ಲ ಅಂದರೆ ಇನ್ಯಾರು ತಾನೇ ಇಲ್ಲಿ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಎತ್ತಿದ್ರಿ. ಏನು ಹೇಳ್ತೀರಿ ಸರ್ ತಾವು? ಖಂಡಿತವಾಗಿಯೂ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಪ್ರಮಾಣದಲ್ಲಿ ಈ ದುಷ್ಟಶಕ್ತಿಗಳು ಮತ್ತು ರೌಡಿಸಮ್ ಮಾಡ್ತಕ್ಕಂಥ ಜನ ಇದ್ದಾರೆ, ಅವರು ಹಾಡು ಹಗಲೇ ನಿರ್ಭೀತಿಯಿಂದ ವರ್ತನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಬೆಂಗಳೂರು ನಗರಕ್ಕೆ ಬಂದಿರತಕ್ಕಂಥದ್ದು. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ನಮ್ಮ ರಕ್ಷಣಾ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಏನಿದೆ, ಭದ್ರತೆ ಇಲಾಖೆ ಏನಿದೆ, ಇವರ ಜವಾಬ್ದಾರಿ ಆಗುತ್ತೆ. ಸೊ ಸರ್ಕಾರದ ಜವಾಬ್ದಾರಿ ಜೊತೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗ್ತದೆ. ಇದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗದೇ ಹೋದರೆ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಎಲ್ರಿಗೂ ಕೂಡ ಭಯದಲ್ಲೇ ನಾವು ಬಾಳ್ತಕ್ಕಂಥದ್ದು. ಅದರಲ್ಲೂ ಕೂಡ ನಾವು ಜನಪ್ರತಿನಿಧಿಗಳಿಗಂತೂ ಹೇಗೆ ನಾವು ಜನರ ಮಧ್ಯೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸಗಳಿರ್ಬೋದು, ಜನರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಅದನ್ನು ಆಲಿಸ್ತಕ್ಕಂಥದ್ದು ಇರ್ಬೋದು. ಯಾಕಂದರೆ ನಾವು ಯಾವಾಗ ಕೂಡ ಜನರ ಮಧ್ಯದಲ್ಲೇ ಇರ್ತಕ್ಕಂಥವ್ರು. ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ಕೊಂಡು, ಹೌದಪ್ಪ ನಾವು ಅಲ್ಲಿಗೆ ಹೋಗಬೇಕೋ ಬೇಡವೋ, ನಮ್ಮ ಸುತ್ತಮುತ್ತ ನಮಗೆ ರಕ್ಷಣೆ ಆಗ್ತಕ್ಕಂಥ ಜನ ಇಟ್ಕೊಂಡೇ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಆದ್ದರಿಂದ ಇದು ನಿಜವಾಗ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಅಧಿಕಾರಿಗಳಿಗೆ ನಾವು ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಪೂರ್ತಿ ಬೆಂಬಲ ಕೊಟ್ಟು ಅವ್ರು ಒಳ್ಳೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ನಿಲ್ಲಿಸಿ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ವಿಶ್ವಾಸ ತುಂಬಿಸಬೇಕು. ಸರ್ಕಾರ ಕೂಡ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು, ಯಾಕೆಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಒಂದು ಸರ್ಕಾರದ ಅಥವಾ ರಾಜಕಾರಣಿಗಳ ಒಂದು ಹಸ್ತಕ್ಷೇಪದಿಂದ ಕೂಡ ಅಧಿಕಾರಿಗಳು ಒಂದೊಂದು ಸಲ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಇದು ಯಾಕಂದರೆ ಇದು ಕೊನೆಯದಾಗಿ ನಮ್ಮ ಸಾರ್ವಜನಿಕರಿಗೆ ಮುಟ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರ ಅಥವಾ ರಾಜ್ಯದ ಒಂದು ಭಾಳ ದೊಡ್ಡ ಒಂದು ಅಂಶ ಏನಂತ ಹೇಳಿದ್ರೆ ಅದರ ವ್ಯವಸ್ಥೆಯಲ್ಲಿ ಅದರ ಒಂದು ಲಾ ಆ್ಯಂಡ್ ಆರ್ಡರ್ ಸಿಟುವೇಷನ್ ಕೆಟ್ಟೋಗ್ಬಿಟ್ರೆ ಯಾರಿಗೂ ನೆಮ್ಮದಿ ಇರೋದಿಲ್ಲ, ಯಾರಿಗೂ ಶಾಂತಿ ಇರೋದಿಲ್ಲ, ಮತ್ತು ಏನನ್ನು ಕೂಡ ಮಾಡೋದಕ್ಕೆ ಕೂಡ ನಾವು ಯೋಚನೆ ಮಾಡಿ ಭಯಪಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಓಕೆ, ಎಲ್ಲ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರಾ? ಸರ್ಕಾರದ ಪ್ರತಿನಿಧಿಗಳ ಜೊತೆಗೆ ಏನಾದರೂ ಮಾತಾಡಿದ್ರಾ? ನೋಡಿ, ನಾವು ನಮ್ಮ BBMP ಸದಸ್ಯರಾದಂಥ ನಟರಾಜ್ ಅವರ ಹತ್ಯೆ ಏನಾಗಿದೆ, ಇದು ನಿಜಕ್ಕೂ ಕೂಡ ಒಂದು ಬಹಳ ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ರಾಜಕಾರಣಿಗಳು ಚುನಾವಣೆಗಳು ನಾವು ಎದುರಿಸ್ತೀವಿ, ಚುನಾವಣೆಗಳಲ್ಲಿ ನಾವು ಸೋಲ್ತೀವಿ, ಗೆಲ್ತೀವಿ. ಆದರೆ ಚುನಾವಣೆಯ ಸೇಡ್, ಅದು ರಾಜಕೀಯ ಸೇಡ್ನಿಂದ ಜನ ಯಾರು ಗೆಲ್ತಾರೆ ಅವ್ರ ಮೇಲೆ ನಾವು ಅವ್ರನ್ನ ಸೋಲ್ಸಲಿಕ್ಕಾಗಲಿಲ್ಲ ಚುನಾವಣೆಗಳಲ್ಲಿ, ನಾವು ಈ ರೀತಿಯಾಗಿ ಅವ್ರನ್ನ ಮುಗಿಸ್ತೀವಿ ಅಂತ ಹೊರಟ್ಬಿಟ್ರೆ ನಾಳೆ ಇವತ್ತು ಕಾರ್ಪೊರೇಟರ್ ಆಗಿರ್ಬೋದು, ನಾಳೆ ಇನ್ನೊಬ್ಬ ಕಾರ್ಪೊರೇಟರ್ ಆಗ್ಬೋದು, ನಾಳೆ MLA ಕೂಡ ಆಗ್ಬೋದು, ಅಥವಾ ಇನ್ನೊಬ್ಬ MP ಕೂಡ ಆಗ್ಬೋದು. ಸೊ ಇಂಥ ವಾತಾವರಣ ಇವತ್ತಿದೆ. ಆದ್ದರಿಂದ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿಯಾದೋ, ನಾವು ನಮ್ಮ ಅಧ್ಯಕ್ಷರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲರೂ ಮತ್ತು ನಗರ ಪಾಲಿಕೆ ಸದಸ್ಯರುಗಳು ಮತ್ತು ಮಾನ್ಯ ಅಶೋಕ್ ಅವ್ರಿಗೂ ಕೂಡ ಭೇಟಿಯಾದೋ, ಗೃಹ ಸಚಿವರಿಗೆ, ಅವ್ರಿಗೆಲ್ಲರೂ ಕೂಡ ಹೇಳಿದ್ದೇವೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಇಂಥ ಒಂದು ಕೆಟ್ಟ ಹುಳುಗಳೇನಿದೆ ನಮ್ಮ ಬೆಂಗಳೂರು ನಗರದಲ್ಲಿ ಅವರನ್ನು ಮಟ್ಟ ಹಾಕ್ತಕ್ಕಂಥ, ಅವರನ್ನು ಸರಿಯಾದ ರೀತಿಯಲ್ಲಿ ಜೈಲಿಗೆ ಹೋಗ್ತಕ್ಕಂಥ ಮತ್ತು ಕಾನೂನಿನ ಶಿಕ್ಷೆ ಆಗ್ತಕ್ಕಂಥ ರೀತಿ ನೀವು ವ್ಯವಸ್ಥೆ ಮಾಡದೇ ಹೋದರೆ ಭಾಳ ಸಮಸ್ಯೆಗಳಾಗುತ್ತೆ, ತುಂಬ ಭಯ ಭೀತಿ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ನಾವು ಕಾದು ನೋಡ್ಬೇಕು ಯಾವ ರೀತಿ ಅವರು ತಮ್ಮ ಒಂದು ಇದನ್ನು ಆ್ಯಕ್ಷನ್ಗಳು ಯಾವ ರೀತಿ ತೊಗೊಳ್ತಾರೆ ಅಂತ ನಾವು ಕಾದು ನೋಡಬೇಕು. ಓಕೆ, ಮತ್ತಷ್ಟು ಮಾತಾಡ್ತೀನಿ ದಿನೇಶ್ ನಿಮ್ಮ ಜೊತೆಗೆ. ತಾವೇನು ಹೇಳ್ತೀರಿ?
ಈಗಷ್ಟೇ ನಾವು ಚೇಂಬರಿಂದ ಒಂದು ಸನ್ಮಾನ ಸಮಾರಂಭ ಚಂದ್ರಶೇಖರ್ ಕಂಬಾರ ಅವ್ರಿಗೆ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇಡೀ ಫೋಟೋಗ್ರಾಫರ್ಸ್ ಎಲ್ಲ ಹೊರಗಡೆ ಓಡೋಗ್ತಾ ಇದ್ರು. ಏನಾಗ್ತದೆ, ನೀವು ಯಾಕೆ ಹೋಗ್ತಿದ್ದೀರಾ ಅಂದರೆ ಇಲ್ಲೊಂದು ಮರ್ಡರ್ ಆಗಿದೆಯಂತೆ, ಅದಕ್ಕೆ ಫೋಟೋ ತೆಗಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅಂದರೆ ಎಷ್ಟೊಂದು ಇದಾಗೋಗಿದೆ ಅಂತಂದರೆ, ದಿನ ದಿನಕ್ಕೆ ಹಗಲೊತ್ತೆ ಮರ್ಡರ್ ಆಗೋದು, ಈ ಥರ ಹೆಣ್ಮಕ್ಳು ಭಯಭೀತಿಯಿಂದ ಯಾರು ಏನು ಇದಿಲ್ಲದೆ ನಡೆಯುವಂಥ ಕೆಲಸಗಳು ಆಗ್ತಾನೇ ಇಲ್ಲ. ದಿನೇಶ್ ಅವರು ಹೇಳಿದಾಗೆ ಈಗಾಗಲೇ ಜನಪ್ರತಿನಿಧಿಗಳ ಬಗ್ಗೆ ಮಾತನಾಡಿದ್ರು. ಜನಪ್ರತಿನಿಧಿಗಳಿಗೆ ಆ ಥರ ಅಂತಂದರೆ ಜನಸಾಮಾನ್ಯರು ಹೇಗೆ ಆರಾಮಾಗಿ ನಡ್ಕೊಂಡಿರೋಕ್ಕಾಗತ್ತೆ ಅಂತ ಹೇಳಿ ಭಯಾನಕ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಬಹುಶಃ ನೀವು ಕಾರಣ ಕೇಳಿದ್ರೆ ಒಂದು ನಾವು ನೋಡ್ತಾ ಹೋಗ್ತೀವಿ, ಫ್ಲೋಟಿಂಗ್ ಪಾಪ್ಯುಲೇಷನ್ ಏನಿದೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ, ಅದು ವರ್ಷದಿಂದ ವರ್ಷಕ್ಕೆ ಈಗ ನಾವು ಅನಾಲಿಸಿಸ್ ಮಾಡಿರೋ ಪ್ರಕಾರ 91% ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಪಾಪ್ಯುಲೇಷನ್ ಹೋಗಿ ಬರ್ತಾ ಇರೋದ್ರಿಂದ ನಾವು ಬಹುಶಃ ನಮಗೆ ಅನಿಸೋದು ಇಲ್ಲಿನ ಬೆಂಗಳೂರಿನ ಸ್ಥಳೀಯರು ಕ್ರೈಮ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಅಂತ. ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಏನು ಹೊರಗಡೆಯಿಂದ ಬಂದು ಹೋಗ್ತಿದ್ದಾರೆ ಅವ್ರಗಳಿಂದ ಹೆಚ್ಚು ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಹರೀಶ್, ತಮ್ಮ ಸರದಿ ತಾವೇನು ಹೇಳ್ತೀರಾ ಸರ್? ಎಲ್ಲ ರಾಜ್ಯದಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ನಗರಗಳಲ್ಲೂ ಇಂಥ ಒಂದು ಪಾಪ್ಯುಲೇಷನ್ ಈಗ ತಾನೇ ತಾರವ್ರು ಹೇಳ್ತಾಯಿದ್ರು. ಪ್ರತಿನಿತ್ಯ ದಿನಾಗಲೂ ಬೆಳಗ್ಗೆ ಎದ್ದರೆ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದರೆ ನೇಪಾಳ, ಬಾಂಗ್ಲಾದೇಶು ಇಲ್ಲಿಂದ ಎಲ್ಲ ಜನ ವಲಸೆ ಬರ್ತಾನೆ ಇದ್ದಾರೆ. ಸಾವಿರಾರು ಜನ ಬರ್ತಾರೆ. ಅವ್ರಿಗೆ ನಾವೇನು ಚೆಕ್ ಇಟ್ಟಿಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾ ಇದ್ದಾರೆ ಅಂತ. ಮತ್ತು ಎರಡನೇದು ಬೆಂಗಳೂರು. ಈಗ ಹರೀಶ್ ಹಂಗಾರೆ ಒಂದು ಕೆಲಸ ಮಾಡಬೇಕು. ಈಗೇನು ಅಂದರೆ ಈ ಕೆಲವೊಂದು ದೇಶಗಳಲ್ಲಿ ಒಂದು ವ್ಯವಸ್ಥೆ ಇದೆಯಂತೆ, ಪ್ರತಿದಿನ ಒಂದಷ್ಟು ಜನ ಮನೆಯವರೆಲ್ಲ ಹೋಗಿ ದೇಶದ ಗಡಿ ಕಾಯ್ತಾರಂತೆ. ಹಂಗೆ ಬೆಂಗಳೂರು ಜನರು ಹುಷಾರಾಗಿರ್ಬೇಕು ಅಂದರೆ ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಕಾಯಬೇಕು. ಪರಿಸ್ಥಿತಿ ಇಲ್ಲ. ನಾನು ಹೇಳೋದು ಬೆಂಗಳೂರು ಬೆಳೀತಾ ಇದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಮತ್ತು ಎಲ್ಲದಕ್ಕೂ ನಾವು ಪೊಲೀಸ್ ಅವ್ರನ್ನ ಮತ್ತು ಸರ್ಕಾರನ ದೂಷಣೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಏನು ಮಾಡಿ, ಈಗ ಚುನಾಯಿತ ಪ್ರತಿನಿಧಿಗೆ ಮೊನ್ನೆ ಆಗಿದ್ದಕ್ಕೆ ನಾನು ಖಂಡಿಸ್ತೀನಿ. ನಾನು ಹೇಳಿದ್ದೀನಿ, ಯಾರು ಆ ಕೃತ್ಯ ಮಾಡಿದಾರೋ ಅವ್ರನ್ನ ಫಸ್ಟು ಗುಂಡಿಟ್ಟು ಕೊಲ್ಲಬೇಕು, ಆಮೇಲೆ ಮಿಕ್ಕಿದ್ದು ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಖಂಡಿತವಾಗಿ ಅದಕ್ಕೆ ಹೇಳಿದ್ದೀನಿ. ಆದರೆ ಎಲ್ಲದಕ್ಕೂ ಎಲ್ಲ ಪೊಲೀಸವರೇ ಕಾಯಬೇಕು, ಸರ್ಕಾರನೇ ಮಾಡ್ಬೇಕನ್ನೋಂಥ ಅದು ಹೇಳೋವಂಥ ಮಾತು ಸರಿಯಿಲ್ಲ. ಯಾಕಂದರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಈಗ ತಾನೇ ಯಾವುದೋ ಹೇಳಿದ್ರು ಒಂದು ಕೊಲೆ ಆಗಿದೆ ಅಂತ, ಆ ಕೊಲೆಯಿಂದ ಏನಿದೆ, ಅವ್ನು ಯಾಕೆ ಕೊಲೆ ಮಾಡಿದ್ರು, ಅವನೇನು ಮಾಡಿದ ಅಂತ ಕೆಲಸ, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ರಾಜಕೀಯವಾಗಿ ಮಾತಾಡೋದು ಬೇರೆ, ಬಟ್ ಆದರೆ ವಾಸ್ತುಸ್ಥಿತಿ ಬೇರೆ ಇರುತ್ತೆ. ಬಟ್ ಇವತ್ತು ಬೆಂಗಳೂರು ಏನಾಗ್ಬಿಟ್ಟಿದೆ, ಅದು ಇತಿಮಿತಿ ಮೀರಿ ಬೆಳೆದುಬಿಟ್ಟಿದೆ. ರಿಯಲ್ ಎಸ್ಟೇಟ್ ಮಾಫಿಯಾ ಬೆಳೆಸಿರೋರು ಯಾರು ಅಂತ ಅಲ್ಲ, ಎಲ್ಲ ಜನ ಬಂದು ಒಳ್ಳೆ ಚೆನ್ನಾಗಿದೆ. ಅದೇ ಹೇಳಿದ್ವಲ್ಲ, ಗಾರ್ಡನ್ ಸಿಟಿ, AC ಸಿಟಿ, ಇನ್ನೊಂದು ಹೇಳ್ತಾ ಇದ್ರು ಇದು ಭಾರಿ ಸೇಫ್ ಸಿಟಿ. ನಕ್ಸಲೈಟ್ಗಳು ಬಂದು ಇಲ್ಲಿ ತುರ್ಕೊಂಡವ್ರು. ಆಮೇಲೆ ರಾಜೀವ್ ಗಾಂಧಿ ಕೊಂದವರು ಬೆಂಗಳೂರು ಬಂದೇ ಇದ್ರು. ಅಂದರೆ ಭಾರಿ ಸೇಫ್ ಇದೆ ಬೆಂಗಳೂರು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಂತ ಕಳ್ಳರು ಕಾಕರು ಬಂದು ಬೆಂಗಳೂರಲ್ಲಿ ಇದ್ದಾರೆ ಅಂದ್ರೆ ಸೇಫ್ ಇದೆ ಅಂತ. ಕೆಲವೊಂದು ಇವಾಗಿಂದಲ್ಲ ಅಲ್ಲ, ಈಗಲೂ ಅಷ್ಟೇ ಯಾವುದೋ ಒಂದೊಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗ್ತಾ ಇದೆ. ಆದರೆ ಒಂದು ಈ ಯಾವುದು ಈ ರೌಡಿಸಮ್ ಅನ್ನೋದು ಯಾವುದು ಇವತ್ತು ಪತಾಕಿ ಶಕ್ತಿಗಳಿದೆ ಅದನ್ನ ದಮನ ಮಾಡಲೇಬೇಕು. ಎಲ್ಲರೂ ಶೇರ್ ಮಾಡ್ಬೇಕು ಅದನ್ನ. ಏನು ದಿನೇಶ್, ಒಪ್ತೀರಾ ನೀವು? ಹೌದು, ಬೆಂಗಳೂರು ನಗರಕ್ಕೆ ಒಳ್ಳೊಳ್ಳೆ ಹೆಸರುಗಳಿತ್ತು ಅಂತ ಅವರೆಲ್ಲ ಅವ್ರ ಬಾಯಲ್ಲಿ ಹೇಳ್ಬಿಟ್ರು. ಇತ್ತು ಅಂತ ಹೇಳಿದ್ಮೇಲೆ ಪಾಸ್ಟ್ ಟೆನ್ಸ್ ಆಗೋಯ್ತದು, ಇದೆ ಅಂತ ಹೇಳಲಿಲ್ಲ ಅವರು. ಆದರೆ ನಾನು ಅವ್ರು ಒಂದು ಮಾತು ಒಪ್ಕೊಳ್ತೀನಿ, ಏನಂತ ಹೇಳಿದ್ರೆ ಒಂದೊಂದು ಸಲ ನಾವು ಇದನ್ನು ವೈಭವೀಕರಣ ಮಾಡಿಬಿಡ್ತೀವಿ. ಅದನ್ನು ಕೂಡ ಮಾಡೋದು ಬೇಡ. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಈ ನಗರ ಪಾಲಿಕೆ ಸದಸ್ಯರು ತೀರೋದ್ರಲ್ಲ, ಅವ್ರ ಬಗ್ಗೆ ಬಹುಶಃ ಯಾವುದೇ ಆಧಾರವಿಲ್ಲದೇನೆ, ಸಾರಿ ನಿಮ್ಮ ಪಕ್ಷದವ್ರ ಬಗ್ಗೆ ನೀವು ಹೇಳ್ಬೇಡಿ, ನಾವು ಹೇಳ್ತೀವಿ. ಈಗ ಒಂದು ನಿಮಿಷ ಮುಗಿಸ್ಬಿಟ್ಟು ಅಲ್ಲ, ಒಂದೇ ಒಂದು ನಟರಾಜು ನಮ್ಮ ಮಹಾನಗರ ಪಾಲಿಕೆ ಸದಸ್ಯ, ನಮ್ಮ ಜೊತೆ ಇದ್ದವನು, ನಾವು 1.5 ವರ್ಷದಿಂದ ನೋಡ್ತಾ ಇದ್ವಿ. ಅವನಂಥ ಶೇಡಿ ಡೀಲ್ಗಳು ಬೇರೆ ಬೇರೆ ಏನನ್ನ ಇದ್ದಿದ್ರೆ ಅವನೊಬ್ಬನೇ ಬೆಳಿಗ್ಗೆ ಎದ್ದು ವೆಹಿಕಲಲ್ಲಿ 2 ವೀಲರಲ್ಲಿ ಹೋಗ್ತಾ ಇರಲ್ಲ. ಒಂದು 5 ಜನ ಇಟ್ಕೊಂಡು ಇಲ್ಲ ಗನ್ಮ್ಯಾನ್ ಇಟ್ಕೊಂಡು ಹೋಗಿರೋನು. ಅವನು ರೌಡಿಸಮ್ ಅವನೇನೋ ದಂಧೆ ಮಾಡ್ತಾ ಇದ್ದ, ಅದೇನೋ ಅದ್ಯಾವುದೋ ಹೆಣ್ಮಗಳ ಜೊತೆ, ಅದೆಲ್ಲ ನನ್ ಕೇಳಿದ್ರೆ ಅದೆಲ್ಲ ಮಾಡಬಾರ್ದು. ಸತ್ ಮೇಲೆ ನಾವು ನೆಮ್ಮದಿಗೆ ಬಿಡಬೇಕು ಅಂತ ನನ್ನ ಅಭಿಪ್ರಾಯ. ಇವಾಗ ಅವರ ಸಾವು ಹೆಚ್ಚು ಬಾಧಿಸ್ಬೇಕಾಗಿತ್ತು ನಿಮಗೆ ಅಂತ ಅಂದ್ರೆ, ಜನಸಾಮಾನ್ಯರು ಅಂದ್ರೆ ಜನಪ್ರತಿನಿಧಿಗಳೇ ಸೇಫ್ ಇಲ್ಲ ಅಂದಮೇಲೆ ಇನ್ನು ಜನಸಾಮಾನ್ಯರಿಗೆ ಇನ್ನೆಷ್ಟರ ಮಟ್ಟಿಗೆ ನೀವು ಸೇಫ್ ಮಾಡಕ್ಕೆ ಸಾಧ್ಯ ನೀವು ಅಂತ? ಇಲ್ಲ ರಂಗನಾಥ್, ಒಂದು ಈ ವಿಚಾರದಲ್ಲಿ ಏನಂತ ಹೇಳಿದ್ರೆ, ಬೆಂಗಳೂರು ಹರೀಶ್ವರು ಹೇಳಿದಾಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಆದರೆ ಇವತ್ತು ಕೂಡ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಿಬ್ಬಂದಿ ನಮ್ಮ ಭಾಳ ಕೊರತೆ ಇದೆ. ನೀವು ಒಂದು ಸ್ಟೇಷನ್ಗೆ ಫೋನ್ ಮಾಡಿ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಸಮಸ್ಯೆಗಳು ತುಂಬ ಇದೆ. ಮತ್ತು ಎಲ್ಲೆಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಈಗ ಪೊಲೀಸ್ ಒಳ್ಳೊಳ್ಳೆ ಅಧಿಕಾರಿಗಳು ನೀವು ಸ್ಟೇಷನ್ಗಳಲ್ಲಿ ಮತ್ತು ACP ಲೆವೆಲ್ಗಳಲ್ಲಿ ಒಳ್ಳೊಳ್ಳೆಯವರು ಹಾಕಿದ್ರೆ ಖಂಡಿತವಾಗಿಯೂ ಈ ರೌಡಿಸಮ್ನ, ಈ ಕೆಟ್ಟ ಹುಳುಗಳನ್ನು ಮಟ್ಟ ಹಾಕ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಆದರೆ ನಾವು ರಾಜಕಾರಣಿಗಳು ಕೂಡ ಅವ್ರಿಗೆ ಬೆಂಬಲ ಕೊಡಬೇಕಾಗುತ್ತೆ, ಒಳ್ಳೊಳ್ಳೆ ಅಧಿಕಾರಿಗಳಿಗೆ. ನಮ್ಗೆ ಬೇಕಾಗಿರ್ತಕ್ಕಂಥ ನಾವು ಹಾಕ್ಸ್ಕೊಳ್ಳೋದು ಅಥವಾ ಇನ್ನೊಬ್ರು ಬೇಕಾಗಿರ್ತೋ ಇನ್ನೊಬ್ರು ಹಾಕ್ಸ್ಕೊಳ್ಳೋದು, ಆ ರೀತಿ ಮಾಡ್ಕೊಂಡು ನಾವು ಅದು ಅಲೋ ಮಾಡಬಾರ್ದು. ಮತ್ತು ಇವತ್ತು ಗೃಹ ಸಚಿವರಿಗೆ ಒಳ್ಳೆ ಅವಕಾಶ ಇದು, ಅಶೋಕ್ ಅವ್ರಿಗೆ ಸ್ಟ್ರಿಕ್ಟಾಗಿ ಅವ್ರು ಆರ್ಡರ್ ಮಾಡಲಿ,
ಯಾರ್ಯಾರು ದಕ್ಷ ಅಧಿಕಾರಿಗಳಿದ್ದಾರೆ ನಿಮ್ಗೆಲ್ಲರಿಗೂ ನಾನು ರಕ್ಷಣೆ ಕೊಡ್ತೀನಿ, ನೀವು ಕೆಲಸ ಮಾಡಿ, ನಾನು ನಿಮ್ಮ ಹಿಂದೆ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅವರಲ್ಲಿ. ಓಕೆ, ಅದನ್ನು ಮಾಡ್ತಕ್ಕಂಥ ಒಂದು ಅವಕಾಶ ನಾವು ಕೊಡಬೇಕು ಅವ್ರಿಗೆ. ಎಸ್ ಸರ್. ಗಿರಿಜಾ ಮೇಡಮ್, ತಾವೇನು ಹೇಳ್ತೀರಿ? ಸರ್, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂದ್ಬಿಟ್ಟು ಯಾರೇ ಸತ್ರು ಕೂಡ ಈ ಪಕ್ಷದವ್ರ ಕಾರಣ ಆ ಪಕ್ಷದವ್ರ ಕಾರಣ ಅಂತ ಹೇಳೋದು ತಪ್ಪಾಗತ್ತೆ. ಇವಾಗ ಯಾರು ಪಕ್ಷದ ಮೇಲೆ ಯಾರು ಆರೋಪ ಮಾಡ್ತಾ ಇಲ್ಲ. ಇಲ್ಲ, ಆರೋಪ ಮಾಡ್ತೇನೆ, ನಾನು ಹೇಳ್ತಾ ಇದ್ದೀನಿ. ಇವಾಗ ಒಬ್ಬ ಜನಪ್ರತಿನಿಧಿ ಇವರು ನಟರಾಜ್ ಅವ್ರು ತೀರ್ಕೊಂಡ್ಬಿಟ್ರಲ್ವಾ, ಅದೇ ಥರ ನಿನ್ನೆ ಏನಾಗಿದೆ, ಸಿಟಿ ಮಾರ್ಕೆಟಲ್ಲಿ ಒಂದು ಮರ್ಡರ್ ಆಗಿಬಿಟ್ಟಿದೆ. ಈಗ ತಾನೇ ತಾರಾ ಮೇಡಮ್ ಹೇಳಿದ್ರು ಒಂದು ಮರ್ಡರ್ ಆಯಿತು ಅಂತ. ಈ ಥರ ಆಗ್ತಾಯಿದೆ. ಬೆಂಗಳೂರು ಜನಗಳು ನಗರವಾಸಿಗಳು ಅನ್ನೋದಕ್ಕಿಂತ ನರಕವಾಸಿಗಳು ಅಂತ ಹೆಸರಿಟ್ಬಿಡ್ಬೇಕು ಆಮೇಲೆ. ಯಾಕೆ ಅಂತಂದರೆ ನೋಡಿ, ದಿನ ಬೆಳಗಾದ್ರೆ ಜನ ಕಳ್ತನ ಮಾಡು, ದರೋಡೆ ಮಾಡು, ಕೊಲೆ ಮಾಡು ಅಂದರೆ ಮನೆ ಹೆಣ್ಮಕ್ಳು, ನಾನೊಬ್ಬ ಗೃಹಿಣಿಯಾಗಿ ಹೇಳ್ತೀನಿ, ಸದಾ ಕಾಲ ಬಾಗಿಲು ಹಾಕ್ಕೊಂಡಿರ್ಬೇಕು. ಯಜಮಾನ್ರು ಆಫೀಸ್ಗೆ ಹೋಗಿ ಹೇಳ್ಬಿಟ್ಟು ಹೋಗ್ತಾರೆ, ಕಿಟಕಿಯಿಂದ ನೋಡಿ ಬಾಗಿಲು ತೆಗೆಯಮ್ಮ. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಸೇಫ್ಟಿ ಇದೆ ಬೆಂಗಳೂರಲ್ಲಿ? ಬೆಂಗಳೂರು ಜನ ಅಯ್ಯೋ ಏನು ಬಿಡಪ್ಪ, ಅವ್ರೇನು ಸಿಟಿಲಿದ್ದಾರೆ, ಸೇಫ್ಟಿ ಇಲ್ಲಿದೆ ಸರ್. ನಮಗೆ ಯಾವುದೇ ಪಕ್ಷ ನಾನು ಖಂಡಿತ ದೂಡ್ತಾ ಇಲ್ಲ ಅವ್ರು ಬರಬೇಕು ಇವ್ರು ಬರಬೇಕು, ಸೇಫ್ಟಿ ಯಾರೇ ಬಂದರೂ ಜನಸಾಮಾನ್ಯಕ್ಕೆ ಸೇಫ್ಟಿ ಕೊಡೋದಿಲ್ಲ. ನಾವೇ ಎಚ್ಚೆತ್ಕೊಂಡು ನಾವೇ ಎಲ್ಲರೂ ಒಂದಾಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ನಾನು ಅನ್ಸುತ್ತೆ. ಓಕೆ, ಒಳ್ಳೆ ಮಾತನ್ನು ಹೇಳಿದ್ರಿ. ಎಲ್ಲರೂ ಯಾವ ಟೈಮಲ್ಲೂ ಕೂಡ ಬಂದು ಕಾಯಕ್ಕಾಗಲ್ಲ, ನಮಗೂ ಕೂಡ ಒಂದು ಎಚ್ಚರಿಕೆ ಅನ್ನುವಂಥದ್ದು ಇರಬೇಕು ಅಂತ. ಓಕೆ, ಇದು ಜನಪ್ರತಿನಿಧಿಗಳು ಮತ್ತೆ ಜನಸಾಮಾನ್ಯರ ಮಾತುಗಳಾಯಿತು, ಕಲಾವಿದರ ಮಾತುಗಳಾಯಿತು. ಇನ್ನು ನಿಮ್ಮ ಪ್ರಶ್ನೆಗಳೇನು, ಇವರ ಉತ್ತರಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಯಾಕೆ ಒಬ್ಬ ಕಳ್ಳ ಹಿಡಿಯಕ್ಕೆ ಇಷ್ಟೊಂದು ಕಷ್ಟಪಡ್ತೀವಿ? ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಥರ ವಸ್ತುಗಳು, ಗಾಂಜಾ, ಅಫೀಮು, ಬ್ರೌನ್ ಶುಗರ್ ಎಲ್ಲ ಸಿಗುತ್ತೆ. ಇತ್ತೀಚೆಗೆ ಎಲ್ಲ ಕೊಲೆ ಸುಲಿಗೆ ದರೋಡೆಗಳು ನಡೀತಾರೆ. ದಿವಾನಹಳ್ಳಿ ಹತ್ಯೆ ಆಯಿತು, ಹೌದಾಗಿನ್ನ ಕಣ್ಣು ಮರ್ಸ್ಕೊಂಡಿಲ್ಲ, ಆಗಲೇ ನಟರಾಜ್ ಅವ್ರ ಹತ್ಯೆ ಆಯಿತು. ಒಂದು JDS, ಒಂದು ಕಾಂಗ್ರೆಸ್ಸು, ನೆಕ್ಸ್ಟ್ BJP ಅವರನ್ನ ಹತ್ಯೆ ಆಗ್ಬೋದಾ?